ಈ ಥರದ ಕಲ್ಲು ತೂರಾಟವನ್ನು ಈ ಥರ ಪೊಲೀಸರಿಗೆ ಅಟ್ಯಾಕ್ ಮಾಡಿದ್ದನ್ನು ಹಿಂದೂಗಳೇ ಮಾಡಿದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ಇದೇ ಥರ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೆ. ಹಿಂದೂಗಳು ಮಾಡಿದರೂ ಕೂಡ, ಈವನ್ ದಲಿತ ನಾವು ಹೇಳ್ತೀವಲ್ಲ, ದಲಿತರು ಮಾಡಿದರೂ ಕೂಡ ಬಿಡ್ತಾ ಇರಲಿಲ್ಲ. ಪೊಲೀಸರಿಗೆ ಕಲ್ಲೆಸೆಯುವವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೀವು ಯಾರು? ಪೊಲೀಸರನ್ನ ಪ್ರಶ್ನೆ ಮಾಡೋಣ, ಪ್ರತಿಭಟನೆ ಮಾಡೋಣ. ನಾವು ಮಾಡಿದ್ದೀವಿ, ಪ್ರಶ್ನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮಗಿದ್ದದ್ದು ಒಂದೇ, ಪೊಲೀಸರು ಯಾಕೆ ಆ ಪೊಲೀಸರ ಕಾಲಿಗೆ ರಕ್ತ ಬರ್ತಾ ಇದೆ, ನೀವು ಯಾಕೆ ಆತನ ಕಾಲಿಗೆ ಗುಂಡೊಡೆದಿಲ್ಲ? ಅಲ್ಲಿ IG ಹೇಳ್ತಾರೆ ಯಾರಿಗೂ ಗಾಯ ಆಗಿಲ್ಲ ಅಂತೇಳಿ. ಘಟನೆ ನಡೆದು 10 ಗಂಟೆ ಆಗಿದ್ದಷ್ಟೇ ಅಂತ. ಏನು ಮಾತಾಡ್ತೀರಿ ಸ್ವಾಮಿ, ಏನು ಮಾತಾಡ್ತೀರಿ? ಇದು ಗಾಯ ಅಲ್ವೇ? ಪೊಲೀಸರನ್ನು ನಾವು ಟೀಕೆ ಮಾಡ್ಬೋದು 1000 ಸಲ, ಅದು ಬೇರೆ. ಈ ಥರ ಪೊಲೀಸರಿಗೆ ಯಾವನಾದರೂ ಹೊಡೆಯುವಂಥ ಧೈರ್ಯ ಮಾಡಿದರೆ ಆತನಿಗೆ ಬೊಂಬೈ ಕಟ್ ಮಾಡಬೇಕು. ಬೊಂಬೈ ಕಟ್ ಒಂದಿದೆ. ಯಾಕೆ ಭಯ ಆಯ್ತಾ ನಿಮಗೆ? ಮುಸ್ಲಿಂ ಪುಂಡರೇ ಮಾಡಿದ್ದು. ಇದನ್ನು ಹಿಂದೂ ಪುಂಡರು ಮಾಡಿದರೂ ಕೂಡ ಬಿಡ್ತಾ ಇರಲಿಲ್ಲ ನಾವು. ಯಾರೇ ಆಗಿರಲಿ ಸರ್, ಒಂದು ಲಿಮಿಟ್ ಇದೆ ಪ್ರತಿಯೊಂದಕ್ಕೂ ಕೂಡ. ಪೊಲೀಸರಿಗೇನು ತಲೆ ಕೆಟ್ಟದೆ ನಮ್ಮ ರಕ್ಷಣೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ 24 ಗಂಟೆ? ಆಮೇಲೆ ರಾಜಣ್ಣ ಏನು ಹೇಳ್ತಾರೆ, ಅಲ್ಲಿ ಕರ್ಕೊಂಬರಬಾರ್ದು. ಯಾವ ಮಂತ್ರಿ ರೀ ನೀವು? ನೀವೇನು ನಿಮ್ಮ ಬಾಯಿಂದ ಏನು ಬರಬೇಕು? ಒಬ್ಬನೇ ಇರಲಿ, ರಕ್ಷಣೆ ಇಸ್ ರಕ್ಷಣೆ. ನಿಮ್ಮ ಹೇಳಿಕೆ ಹೇಗಿದೆ ರಾಜಣ್ಣ ಅಂತಂದರೆ, ನಿಮ್ಮಿಂದ ರಕ್ಷಣೆ ಕೊಡೋಕ್ಕಾಗಲ್ಲ ಅಂತೇಳಿ. ಯಾರೇ ಆಗಿರಲಿ, ಪೊಲೀಸರಿಗೆ ಕಾಮನ್ ಸೆನ್ಸ್ ಪಾಠ ರಾಜಣ್ಣ ಅಂದು. ಅಣ್ಣ ರಾಜಣ್ಣ ಆಯಿತು, ವಯಸ್ಸಾಯಿತು, ರಿಟೈರ್ಡ್ ತಗೊಳ್ಳಿ, ಸುಮ್ಮನೆ ಆಗಲ್ಲ ನಿಮ್ಮಿಂದ ಅಂದರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಆ ಹಿಂದೂ ಹುಡುಗನನ್ನು, ಅವನು ಆ್ಯಂಟಿ ಸೋಷಲ್ ಎಲಿಮೆಂಟ್ ಪೋಸ್ಟ್ ಹಾಕಿದವರನ್ನು ಕೂರಿಸಿದ್ದು ತಪ್ಪಂತೆ. ಯಾಕಂದರೆ ಆ ಏರಿಯಾದಲ್ಲಿ 100% ಮುಸ್ಲಿಮರಿದ್ರಂತೆ. ಹಲೋ ಮಿಸ್ಟರ್ ರಾಜಣ್ಣ, ಅವತ್ತು ತನ್ವೀರ್ ಸೇಠ್ ಅವರಿಗೆ ಚೂರಿ ಹಾಕಿದ್ರಲ್ಲ ಕುತ್ತಿಗೆಗೆ. ತನ್ವೀರ್ ಸೇಠ್ ಕುತ್ತಿಗೆಗೆ ಚೂರಿ ಹಾಕಿದ್ರಲ್ಲ, ತನ್ವೀರ್ ಸೇಠ್ ಕುತ್ತಿಗೆಗೆ ಚೂರಿ ಹಾಕಿದ್ದು ಮದುವೆ ಸಮಾರಂಭದಲ್ಲಿ. 100% ಅದು. ಅವರನ್ನು ಹೆಡೆಮುರಿ ಕಟ್ಟಕ್ಕಾಗಲ್ವ ನಿಮಗೆ? ಉತ್ತರ ಕುಮಾರ ಪೌರುಷ ತೋರಿಸಬೇಡಿ. ಅಧಿಕಾರ ಕೊಟ್ಟಿದ್ದಾರೆ ಜನ, ಅಧಿಕಾರ ನಿಮ್ಮ ಕೈಯಲ್ಲಿದೆ. ತಾಕತ್ತಿದ್ರೆ ಬುಲ್ಡೋಜರ್ ಬಾಬಾ ಆಗಿ, ಅದು ಯಾರೇ ಆಗಿರಲಿ. ನಾಟ್ ಓನ್ಲಿ ಮುಸ್ಲಿಂ ಪುಂಡರು, ಹಿಂದೂ ಪುಂಡರಾಗಿದ್ದರೂ ಅಷ್ಟೇ. ಇದೆಯಾ? ಇನ್ನು ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಕೇಸ್ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಾ ಇದೆ. ಈ ಘಟನೆ ಪ್ರೀ ಪ್ಲ್ಯಾನ್ ಆಗಿತ್ತ ಅನ್ನೋ ಗುಮಾನಿ ಎದ್ದಿದೆ. ಇದಕ್ಕೆ ಅನೇಕ ಅಂಶಗಳು ಪುಷ್ಟಿ ನೀಡ್ತಾ ಇದೆ. ಬನ್ನಿ ಹೇಳ್ತಾ ಹೋಗ್ತೀನಿ. ಬೂದಿ ಮುಚ್ಚಿದ ಕೆಂಡದಂತಾದ ಉದಯಗಿರಿ. ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ನೆನಪಿಸಿದ ಗಲಾಟೆ. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಏಕಾಏಕಿ ಈ ಘಟನೆ ನಡೆದಿಲ್ಲ, ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಗುಮಾನಿ ಎದ್ದಿದೆ. ಎಸ್ ವೀಕ್ಷಕರೇ, ನಿಮಗೆ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಾಟೆ ನೆನಪಿದ್ಯಾ? 2020ರ ಆಗಸ್ಟ್ 11ರಂದು ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಧಗಧಗನೆ ಹೊತ್ತಿ ಉರಿದಿತ್ತು. ಜೊತೆಗೆ ಪೊಲೀಸ್ ವಾಹನಗಳು ಪುಡಿ ಪುಡಿ ಆಗಿದ್ವು. ಎರಡು ಗಲಾಟೆ, ಒಂದೇ ಸಾಮ್ಯತೆ ಒಂದು. ಅವಹೇಳನಕಾರಿ ಪೋಸ್ಟ್ನಿಂದ ಗಲಾಟೆ. ಅಂದು ಕೆಜಿಹಳ್ಳಿ ಡಿಜೆಹಳ್ಳಿಯಲ್ಲಿ ಮುಸ್ಲಿಂ ದೇವರ ಚಿತ್ರವನ್ನ ಶೇರ್ ಮಾಡಿದ್ದಕ್ಕೆ ಗಲಭೆ ಆಗಿತ್ತು. ಅದೇ ರೀತಿ ನಿನ್ನೆ ಉದಯಗಿರಿಯಲ್ಲಿ ರಾಜಕೀಯ ನಾಯಕರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗೆ ಗಲಾಟೆ ಆಗಿದೆ.
ಸಾಮ್ಯತೆ 2 ಪೊಲೀಸ್ ಠಾಣೆಯ ಮೇಲೆ ದಾಳಿ. 2020 ಆಗಸ್ಟ್ 11ರಂದು ಪೊಲೀಸ್ ಠಾಣೆಯ ಮೇಲೆ ಉದ್ರಿಕ್ತ ಜನರ ಗುಂಪು ದಾಳಿ ಮಾಡಿತ್ತು. ಅದೇ ರೀತಿ 2025 ಫೆಬ್ರವರಿ 10ರಂದು ರಾತ್ರಿ ಉದಯಗಿರಿ ಪೊಲೀಸರ ಮೇಲೆ ಅಟ್ಯಾಕ್ ಆಗಿದೆ. ಸಾಮ್ಯತೆ 3 ಆರೋಪಿಯನ್ನ ಒಪ್ಪಿಸಲು ಒತ್ತಾಯ. ಅಂದು ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದ ಆರೋಪಿ ನವೀನ್ನ ಒಪ್ಪಿಸುವಂತೆ ಕೂಡ ಒತ್ತಾಯ ಬಂದಿತ್ತು. ಇದೀಗ ಅದೇ ರೀತಿ ಆರೋಪಿ ಸುರೇಶ್ನ ತಮಗೊಪ್ಪಿಸುವಂತೆ ಆಕ್ರೋಶ ಹೊರಹಾಕಿದ್ದಾರೆ. ಸಾಮ್ಯತೆ 4 ಏಕಾಏಕಿ ಕಲ್ಲು ತೂರಾಟ. ಅಂದು ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ನಡೆದ ಘಟನೆಯಲ್ಲಿ ಏಕಾಏಕಿ ಕಲ್ಲು ತೂರಾಟ ಮಾಡಿ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಜೀಪ್ ಪೀಸ್ ಮಾಡಲಾಗಿತ್ತು. ಅದೇ ರೀತಿ ಉದಯಗಿರಿ ಠಾಣೆ ಹಾಗೂ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಸಾಮ್ಯತೆ 5 ಪೊಲೀಸರಿಗೆ ಕಲ್ಲೇಟು. ಅಂದು ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಗಲಭೆ ನಡೆದು 60ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿತ್ತು. ನಿನ್ನೆ ನಡೆದ ಕಲ್ಲು ತೂರಾಟದಲ್ಲಿ 7ಕ್ಕೂ ಹೆಚ್ಚು ಜನ ಪೊಲೀಸರಿಗೆ ಗಾಯಗಳಾಗಿದೆ. ಹೀಗೆ ಈ ಉದಯಗಿರಿ ಗಲಾಟೆ ಪ್ರೀ ಪ್ಲಾನ್ ಆಗಿತ್ತಾ? ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಮಾದರಿಯಲ್ಲಿ ಉದಯಗಿರಿ ಪೊಲೀಸ್ ಠಾಣೆ ಬಳಿ ರಾಶಿ ಕಲ್ಲು ತಂದಿದ್ಯಾರು ಅನ್ನೋ ಅನುಮಾನ ದಟ್ಟವಾಗಿದೆ. ಈ ಅನುಮಾನಕ್ಕೆ ಪೊಲೀಸ್ ತನಿಖೆ ಫುಲ್ ಸ್ಟಾಪ್ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಥರದ ಕಲ್ಲು ತೂರಾಟವನ್ನು ಈ ಥರ ಪೊಲೀಸರಿಗೆ ಅಟ್ಯಾಕ್ ಮಾಡಿದ್ದನ್ನು ಹಿಂದೂಗಳೇ ಮಾಡಿದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ಇದೇ ಥರ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೆ. ಹಿಂದೂಗಳು ಮಾಡಿದರೂ ಕೂಡ, ಈವನ್ ದಲಿತ, ನಾವು ಹೇಳ್ತೀವಲ್ಲ, ದಲಿತರು ಮಾಡಿದರೂ ಕೂಡ ಬಿಡ್ತಾ ಇರಲಿಲ್ಲ. ಪೊಲೀಸರಿಗೆ ಕಲ್ಲೆಸೆಯುವವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೀವು ಯಾರು? ಪೊಲೀಸರನ್ನ ಪ್ರಶ್ನೆ ಮಾಡೋಣ, ಪ್ರತಿಭಟನೆ ಮಾಡೋಣ. ನಾವು ಮಾಡಿದ್ದೀವಿ, ಪ್ರಶ್ನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮಗಿದ್ದದ್ದು ಒಂದೇ, ಪೊಲೀಸರು ಯಾಕೆ ಆ ಪೊಲೀಸರ ಕಾಲಿಗೆ ರಕ್ತ ಬರ್ತಾ ಇದೆ, ನೀವು ಯಾಕೆ ಆತನ ಕಾಲಿಗೆ ಗುಂಡೊಡೆದಿಲ್ಲ? ಅಲ್ಲಿ IG ಹೇಳ್ತಾರೆ ಯಾರಿಗೂ ಗಾಯ ಆಗಿಲ್ಲ ಅಂತೇಳಿ. ಘಟನೆ ನಡೆದು 10 ಗಂಟೆ ಆಗಿದ್ದಷ್ಟೇ ಅಂತ. ಏನು ಮಾತಾಡ್ತೀರಿ ಸ್ವಾಮಿ, ಏನು ಮಾತಾಡ್ತೀರಿ? ಇದು ಗಾಯ ಅಲ್ವೇ? ಪೊಲೀಸರನ್ನು ನಾವು ಟೀಕೆ ಮಾಡ್ಬೋದು 1000 ಸಲ, ಅದು ಬೇರೆ. ಈ ಥರ ಪೊಲೀಸರಿಗೆ ಯಾವನಾದರೂ ಹೊಡೆಯುವಂಥ ಧೈರ್ಯ ಮಾಡಿದರೆ ಆತನಿಗೆ ಬೊಂಬೈ ಕಟ್ ಮಾಡೇ ಮಾಡಬೇಕು. ಬೊಂಬೈ ಕಟ್ ಒಂದಿದೆ. ಯಾಕೆ ಭಯ ಆಯ್ತಾ ನಿಮಗೆ? ಮುಸ್ಲಿಂ ಪುಂಡರೇ ಮಾಡಿದ್ದು. ಇದನ್ನು ಹಿಂದೂ ಪುಂಡರು ಮಾಡಿದರೂ ಕೂಡ ಬಿಡ್ತಾ ಇರಲಿಲ್ಲ ನಾವು. ಯಾರೇ ಆಗಿರಲಿ ಸರ್, ಒಂದು ಲಿಮಿಟ್ ಇದೆ ಪ್ರತಿಯೊಂದಕ್ಕೂ ಕೂಡ. ಪೊಲೀಸರಿಗೇನು ತಲೆ ಕೆಟ್ಟದೆ ನಮ್ಮ ರಕ್ಷಣೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ 24 ಗಂಟೆ? ಆಮೇಲೆ ರಾಜಣ್ಣ ಏನು ಹೇಳ್ತಾರೆ, ಅಲ್ಲಿ ಕರ್ಕೊಂಬರಬಾರ್ದು. ಯಾವ ಮಂತ್ರಿ ರೀ ನೀವು? ನೀವೇನು ನಿಮ್ಮ ಬಾಯಿಂದ ಏನು ಬರಬೇಕು? ಒಬ್ಬನೇ ಇರಲಿ, ರಕ್ಷಣೆ ಇಸ್ ರಕ್ಷಣೆ. ನಿಮ್ಮ ಹೇಳಿಕೆ ಹೇಗಿದೆ ರಾಜಣ್ಣ ಅಂತಂದರೆ, ನಿಮ್ಮಿಂದ ರಕ್ಷಣೆ ಕೊಡೋಕ್ಕಾಗಲ್ಲ ಅಂತೇಳಿ. ಯಾರೇ ಆಗಿರಲಿ, ಪೊಲೀಸರಿಗೆ ಕಾಮನ್ ಸೆನ್ಸ್ ಪಾಠ ರಾಜಣ್ಣ ಅಂದು. ಅಣ್ಣ ರಾಜಣ್ಣ, ಆಯಿತು, ವಯಸ್ಸಾಯಿತು, ರಿಟೈರ್ಡ್ ತಗೊಳ್ಳಿ, ಸುಮ್ಮನೆ ಆಗಲ್ಲ ನಿಮ್ಮಿಂದ ಅಂದರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಆ ಹಿಂದೂ ಹುಡುಗನನ್ನು, ಅವನು ಆ್ಯಂಟಿ ಸೋಷಲ್ ಎಲಿಮೆಂಟ್ ಪೋಸ್ಟ್ ಹಾಕಿದವರನ್ನು ಕೂರಿಸಿದ್ದು ತಪ್ಪಂತೆ. ಯಾಕಂದರೆ ಆ ಏರಿಯಾದಲ್ಲಿ 100% ಮುಸ್ಲಿಮರಿದ್ರಂತೆ. ಹಲೋ ಮಿಸ್ಟರ್ ರಾಜಣ್ಣ, ಅವತ್ತು ತನ್ವೀರ್ ಸೇಠ್ ಅವರಿಗೆ ಚೂರಿ ಹಾಕಿದ್ರಲ್ಲ ಕುತ್ತಿಗೆಗೆ. ತನ್ವೀರ್ ಸೇಠ್ ಕುತ್ತಿಗೆಗೆ ಚೂರಿ ಹಾಕಿದ್ರಲ್ಲ, ತನ್ವೀರ್ ಸೇಠ್ ಕುತ್ತಿಗೆಗೆ ಚೂರಿ ಹಾಕಿದ್ದು ಮದುವೆ ಸಮಾರಂಭದಲ್ಲಿ. 100% ಅದು. ಅವರನ್ನು ಹೆಡೆಮುರಿ ಕಟ್ಟಕ್ಕಾಗಲ್ವ ನಿಮಗೆ? ಉತ್ತರ ಕುಮಾರ ಪೌರುಷ ತೋರಿಸಬೇಡಿ. ಅಧಿಕಾರ ಕೊಟ್ಟಿದ್ದಾರೆ ಜನ, ಅಧಿಕಾರ ನಿಮ್ಮ ಕೈಯಲ್ಲಿದೆ. ತಾಕತ್ತಿದ್ರೆ ಬುಲ್ಡೋಜರ್ ಬಾಬಾ ಆಗಿ, ಅದು ಯಾರೇ ಆಗಿರಲಿ. ನಾಟ್ ಓನ್ಲಿ ಮುಸ್ಲಿಂ ಪುಂಡರು, ಹಿಂದೂ ಪುಂಡರಾಗಿದ್ದರೂ ಅಷ್ಟೇ. ಇದೆಯಾ?
ಇನ್ನು ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಕೇಸ್ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಾ ಇದೆ. ಈ ಘಟನೆ ಪ್ರೀ ಪ್ಲಾನ್ ಆಗಿತ್ತ ಅನ್ನೋ ಗುಮಾನಿ ಎದ್ದಿದೆ. ಇದಕ್ಕೆ ಅನೇಕ ಅಂಶಗಳು ಪುಷ್ಟಿ ನೀಡ್ತಾ ಇದೆ. ಬನ್ನಿ ಹೇಳ್ತಾ ಹೋಗ್ತೀನಿ. ಬೂದಿ ಮುಚ್ಚಿದ ಕೆಂಡದಂತಾದ ಉದಯಗಿರಿ, ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ನೆನಪಿಸಿದ ಗಲಾಟೆ, ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಏಕಾಏಕಿ ಈ ಘಟನೆ ನಡೆದಿಲ್ಲ, ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಗುಮಾನಿ ಎದ್ದಿದೆ. ಎಸ್ ವೀಕ್ಷಕರೇ, ನಿಮಗೆ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಾಟೆ ನೆನಪಿದ್ಯಾ? 2020 ಆಗಸ್ಟ್ 11ರಂದು ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಧಗಧಗನೆ ಹೊತ್ತಿ ಉರಿದಿತ್ತು. ಜೊತೆಗೆ ಪೊಲೀಸ್ ವಾಹನಗಳು ಪುಡಿ ಪುಡಿ ಆಗಿದ್ವು. ಎರಡು ಗಲಾಟೆ, ಒಂದೇ ಸಾಮ್ಯತೆ. ಸಾಮ್ಯತೆ ಒಂದು, ಅವಹೇಳನಕಾರಿ ಪೋಸ್ಟ್ನಿಂದ ಗಲಾಟೆ. ಅಂದು ಕೆಜಿಹಳ್ಳಿ ಡಿಜೆಹಳ್ಳಿಯಲ್ಲಿ ಮುಸ್ಲಿಂ ದೇವರ ಚಿತ್ರವನ್ನ ಶೇರ್ ಮಾಡಿದ್ದಕ್ಕೆ ಗಲಭೆ ಆಗಿತ್ತು. ಅದೇ ರೀತಿ ನಿನ್ನೆ ಉದಯಗಿರಿಯಲ್ಲಿ ರಾಜಕೀಯ ನಾಯಕರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗೆ ಗಲಾಟೆ ಆಗಿದೆ. ಸಾಮ್ಯತೆ ಎರಡು, ಪೊಲೀಸ್ ಠಾಣೆಯ ಮೇಲೆ ದಾಳಿ. 2020 ಆಗಸ್ಟ್ 11ರಂದು ಪೊಲೀಸ್ ಠಾಣೆಯ ಮೇಲೆ ಉದ್ರಿಕ್ತ ಜನರ ಗುಂಪು ದಾಳಿ ಮಾಡಿತ್ತು. ಅದೇ ರೀತಿ 2025 ಫೆಬ್ರವರಿ 10ರಂದು ರಾತ್ರಿ ಉದಯಗಿರಿ ಪೊಲೀಸರ ಮೇಲೆ ಅಟ್ಯಾಕ್ ಆಗಿದೆ. ಸಾಮ್ಯತೆ ಮೂರು, ಆರೋಪಿಯನ್ನ ಒಪ್ಪಿಸಲು ಒತ್ತಾಯ. ಅಂದು ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದ ಆರೋಪಿ ನವೀನ್ನ ಒಪ್ಪಿಸುವಂತೆ ಕೂಡ ಒತ್ತಾಯ ಬಂದಿತ್ತು. ಇದೀಗ ಅದೇ ರೀತಿ ಆರೋಪಿ ಸುರೇಶ್ನ ತಮಗೊಪ್ಪಿಸುವಂತೆ ಆಕ್ರೋಶ ಹೊರಹಾಕಿದ್ದಾರೆ. ಸಾಮ್ಯತೆ ನಾಲ್ಕು, ಏಕಾಏಕಿ ಕಲ್ಲು ತೂರಾಟ. ಅಂದು ಕೆಜಿಹಳ್ಳಿ ಡಿಜೆಹಳ್ಳಿಯಲ್ಲಿ ನಡೆದ ಘಟನೆಯಲ್ಲಿ ಏಕಾಏಕಿ ಕಲ್ಲು ತೂರಾಟ ಮಾಡಿ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಜೀಪ್ ಪೀಸ್ ಮಾಡಲಾಗಿತ್ತು. ಅದೇ ರೀತಿ ಉದಯಗಿರಿ ಠಾಣೆ ಹಾಗೂ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಸಾಮ್ಯತೆ ಐದು, ಪೊಲೀಸರಿಗೆ ಕಲ್ಲೇಟು. ಅಂದು ಕೆಜಿಹಳ್ಳಿ ಡಿಜೆಹಳ್ಳಿಯಲ್ಲಿ ಗಲಭೆ ನಡೆದು 60ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿತ್ತು. ನಿನ್ನೆ ನಡೆದ ಕಲ್ಲು ತೂರಾಟದಲ್ಲಿ 7ಕ್ಕೂ ಹೆಚ್ಚು ಜನ ಪೊಲೀಸರಿಗೆ ಗಾಯಗಳಾಗಿದೆ. ಹೀಗೆ ಈ ಉದಯಗಿರಿ ಗಲಾಟೆ ಪ್ರೀ ಪ್ಲಾನ್ ಆಗಿತ್ತಾ? ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಮಾದರಿಯಲ್ಲಿ ಉದಯಗಿರಿ ಪೊಲೀಸ್ ಠಾಣೆ ಬಳಿ ರಾಶಿ ಕಲ್ಲು ತಂದಿದ್ಯಾರು ಅನ್ನೋ ಅನುಮಾನ ದಟ್ಟವಾಗಿದೆ. ಈ ಅನುಮಾನಕ್ಕೆ ಪೊಲೀಸ್ ತನಿಖೆ ಫುಲ್ ಸ್ಟಾಪ್ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.